ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯತ್ಸೇತೋನ್ಮಯ ಇತರತಸ್ತೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿ ಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಶ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸಮಸ್ತ ಗುರುಭ್ಯೋ ನಮಃ. ಹರೇ ಶ್ರೀನಿವಾಸ. ನಾವು ಈ ಚಾತುರ್ಮಾಸ್ಯ ಕಾಲದಲ್ಲಿ ಕೆಲವು ವಿಷಯಗಳನ್ನ ಖಂಡಿತ ಮಾಡಲೇಬೇಕಾಗತ್ತೆ. ಅದ್ರ ಬಗ್ಗೆ ಸ್ವಲ್ಪ ತಿಳಿಯೋಣ. ಈ ಚಾತುರ್ಮಾಸ್ಯ ಕಾಲ ಒಂದು ಪ್ರಾಜೆಕ್ಟ್ ವರ್ಕ್ ಇದ್ದಂಗೆ. ಆಫೀಸಲ್ಲಿ ಪ್ರಾಜೆಕ್ಟ್ ವರ್ಕ್ ಕೊಟ್ರೆ ನಾವು ತುಂಬಾ ಡೆಡಿಕೇಟೆಡ್ ಆಗಿ ವರ್ಕ್ ಮಾಡ್ತೀವಿ. ಪ್ರಾಜೆಕ್ಟ್ ಮುಗಿದ ಮೇಲೆ ನಮಗೆ ರಿವಾರ್ಡ್ಸ್ ಎಲ್ಲ ಸಿಗತ್ತೆ, ಪ್ರಮೋಷನ್, ಮಾನಿಟರಿ ಬೆನಿಫಿಟ್ಸ್ ಎಲ್ಲ ಸಿಗತ್ತೆ. ಅದೇ ತರ ನಾವು ಈ ಚಾತುರ್ಮಾಸ್ಯ ಕಾಲ ನಾವು ಒಂದು ಸಜ್ಜನರಿಗೆಲ್ಲ ಒಂದು ಪ್ರಾಜೆಕ್ಟ್ ವರ್ಕ್. ಈ ಪ್ರಾಜೆಕ್ಟ್ ವರ್ಕ್ ನ ನಾವು ಪರ್ಫೆಕ್ಟ್ ಆಗಿ ಎಕ್ಸಿಕ್ಯೂಟ್ ಮಾಡಬೇಕು. ತುಂಬಾ ಅಟೆಂಟಿವ್ ಆಗಿ ಇದ್ದು ಪ್ರಿಯಾರಿಟಿ ಕೊಟ್ಟು ನಾವು ಮಾಡಿದರೆ ನಮಗೆ ಭಗವಂತನ ಅನುಗ್ರಹ ಆಗತ್ತೆ. ಅದು ಜನ್ಮ ಜನ್ಮಾಂತರಕ್ಕೂ ನಮಗೆ ಅದರ ಫಲ ಸಿಗತ್ತೆ. ಸೊ ಆದ್ರಿಂದ ನಾವು ತುಂಬಾ ಪ್ರಿಯಾರಿಟಿ ಕೊಟ್ಟು ಈ ವಿಷಯವನ್ನು ಮಾಡೋಕೆ ಪ್ರಯತ್ನ ಮಾಡೋಣ. ಮುಖ್ಯವಾಗಿ ನಾವು ಈ ಚಾತುರ್ಮಾಸ್ಯ ಕಾಲದಲ್ಲಿ ಒಂದು ಜ್ಞಾನಿಗೆ ಅತಿಥಿ ಸತ್ಕಾರ ಮಾಡಿ ಭೋಜನ ಹಾಕಿಸ್ಬೇಕು ಅಂತ ಹೇಳ್ತಾರೆ. ಜ್ಞಾನಿಗಳು ಅಂದ್ರೆ ಸ್ವಾಮೀಜೀಸ್ ಇದ್ದಾರೆ, ಅವರಿಗೆ ಒಂದು ಭಿಕ್ಷೆ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಇಂಡಿವಿಜುವಲ್ ಆಗಿ ಮಾಡಬಹುದು ಅಥವಾ ಸಾಮೂಹಿಕ ಭಿಕ್ಷೆ ಅಂತ ಮಾಡಿಸ್ತಾರೆ, ಆ ತರವೂ ಮಾಡಬಹುದು. ಆದ್ರೆ ನಮ್ಮ ಮನಸ್ಸಿನ ಅನುಸಂಧಾನ ಹೇಗಿರ್ಬೇಕು ಅಂತ ಜಗನ್ನಾಥ ದಾಸರು ನಮಗೆ ತಿಳಿಸಿಕೊಡ್ತಾರೆ. ಜಗನ್ನಾಥ ದಾಸರು ನಾಡಿ ಪ್ರಕರಣ ಸಂಧಿಯಲ್ಲಿ ಇದ್ರ ಬಗ್ಗೆ ತಿಳಿಸಿಕೊಡ್ತಾರೆ. ಒಂದು ಜ್ಞಾನಿ ನಾವು ಇನ್ವೈಟ್ ಮಾಡಿ ಅವರಿಗೆ ಅತಿಥಿ ಸತ್ಕಾರ ಮಾಡಿ ಅವರಿಗೆ ಭೋಜನ ಹಾಕ್ಸಿದ್ರೆ ನಮ್ಮ ಇಡೀ ಆಯುಸ್ಸು 100 ವರ್ಷ ಆ ಜ್ಞಾನಿಗೆ ಊಟ ಹಾಕಿಸಿದ ಫಲ ಸಿಗತ್ತೆ ಹಾಗೆ ಅಂತ ಹೇಳಿ ಹೇಳ್ತಾರೆ. ಅದರಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಅವರಲ್ಲಿರುವ ನಾಡಿಗಳು 36,000 ಸ್ತ್ರೀ ನಾಡಿಗಳು, 36,000 ಪುರುಷ ನಾಡಿಗಳು ಅವರಲ್ಲಿ ಇದೆ. ಈ 72,000 ನಾಡಿಗಳಿರುವ ಭಗವತ್ ರೂಪಗಳಿಗೆಲ್ಲ ನಾವು ಬಂದು ಅತಿಥಿ ಸತ್ಕಾರ ಮಾಡಿ ಭೋಜನ ಹಾಕಿಸ್ತೇವೆ ಎಂದು ಮನಸ್ಸಲ್ಲಿ ನಾವು ತಿಳಿಬೇಕು. ಆ ಅನುಸಂಧಾನದಿಂದ ಅವರಿಗೆ ನಾವು ಬಂದು ಸತ್ಕಾರ ಮಾಡಿ ಅವರಿಗೆ ಭೋಜನ ಹಾಕಿಸಿದ್ರೆ ನಮ್ಮ ಲೈಫ್ ಲಾಂಗ್ ನಾವು ಬಂದು ಅವರಿಗೆ ಬಂದು ಭೋಜನ ಹಾಕಿಸಿದ ಪುಣ್ಯ ಸಿಗತ್ತೆ ಅಂತ ಹೇಳಿ ದಾಸರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಸನ್ಯಾಸಿಗಳಿಗೂ ಮಾಡಬಹುದು, ಅಥವಾ ಒಳ್ಳೆ ಸತ್ಪಾತ್ರರು ಅವರ ದಂಪತಿಯಾಗಿ ಅವರನ್ನ ಕರೆದು ನಾವು ನಮ್ಮ ಮನೆಯಲ್ಲಿ ಮಡಿಯಾಗಿ ಅವರಿಗೆಲ್ಲ ಅಡಿಗೆ ಎಲ್ಲ ರೆಡಿ ಮಾಡಿ ಅವರಿಗೆ ಪ್ರಾಪರ್ ಆಗಿ ಇನ್ವೈಟ್ ಮಾಡಿ ಅವರಿಗೆ ಸತ್ಕಾರ ಮಾಡಿ ಭೋಜನ ಹಾಕಿಸಿದ್ರೆ ನಮ್ಮ ಇಡೀ ಜೀವನ 100 ವರ್ಷ ಅವರಿಗೆಲ್ಲ ಭೋಜನ ಹಾಕಿಸಿದ ಫಲ ಸಿಗತ್ತೆ ಅಂತ ಹೇಳಿ ಜಗನ್ನಾಥ ದಾಸರು ಹೇಳ್ತಾರೆ. ಆದ್ರಿಂದ ಈ ಚಾತುರ್ಮಾಸ ಕಾಲದಲ್ಲಿ ಅಟ್ಲೀಸ್ಟ್ ಒಂದು ದಿನವಾದರೂ ನಾವು ಯತಿ ಭಿಕ್ಷೆ ಮಾಡಬಹುದು, ಅಥವಾ ಒಂದು ಸತ್ಪಾತ್ರ ದಂಪತಿಗಳನ್ನ ನಮ್ಮ ಮನೆಗೆ ಕರೆದು ಅವರಿಗೆ ಪ್ರಾಪರ್ ಆಗಿ ಅವ್ರನ್ನ ರಿಸೀವ್ ಮಾಡಿ ಸತ್ಕಾರ ಮಾಡಿ ಅವರಿಗೆ ಭೋಜನ ಹಾಕಿಸಿ ಅವ್ರನ್ನ ಸಂತೋಷ ಪಡಿಸ್ಬೇಕು ಅಂತ ಹೇಳಿ ಶಾಸ್ತ್ರ ನಮಗೆ ತಿಳಿಸುತ್ತೆ. ಈ ವಿಷಯದಲ್ಲಿ ನಾವು ಸ್ವಲ್ಪ ಪ್ರಯತ್ನ ಮಾಡೋಕೆ ಪ್ರಯತ್ನ ಮಾಡೋಣ. ಮತ್ತೆ ಘೃತದಾನ ಹೇಳ್ತಾರೆ. ಘೃತದಾನ ಏನು ಅಂದ್ರೆ, ಈ ವೇದ ಓದಿದ ಪಂಡಿತರೆಲ್ಲ ಇದಲ್ಲ, ಅವ್ರು ವೇದ ಮಂತ್ರಗಳೆಲ್ಲ ಹೇಳೋ ವೇಳೆ ನಾಭಿಯಿಂದ ಹೇಳ್ತಾರೆ, ತುಂಬಾ ಶ್ರಮ ಪಟ್ಟು ಅವ್ರಿಗೆ ಹೇಳ್ತಾರೆ. ಅಂತಾದವರಿಗೆ ನಾವು ತುಪ್ಪವನ್ನು ದಾನ ಮಾಡಿದ್ರೆ ನಮಗೆ ತುಂಬಾ ಪುಣ್ಯ ಇದೆ ಅಂತ ಹೇಳಿ ಶಾಸ್ತ್ರ ತಿಳಿಸುತ್ತೆ. ಅದನ್ನು ನಾವು ಸ್ವಲ್ಪ ಪ್ರಯತ್ನ ಮಾಡಬೇಕು. ಇನ್ನೊಂದು, ನಮಗೆ ಈ ಮುಖ್ಯವಾಗಿ ರಿಟೈರ್ಡ್ ಪೀಪಲ್ ಅಂಡ್ ಹೌಸ್ ವೈಫಿಗೆ ನಮಗೆ ಪರ್ ಡೇ ಬಂದು ಒಂದು 5 ಅವರ್ಸ್ ಬಂದು ತುಂಬಾ ಕಂಫರ್ಟಬಲ್ ಆಗಿ ನಮಗೆ ಸಿಗತ್ತೆ. ಬಿಟ್ವೀನ್ 10 to 4, ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆ ಒಳಗೆ ಒಂದು 5 ಅವರ್ಸ್ ಸಾಲಿಡ್ ಆಗಿ ನಮಗೆ ಸಿಗತ್ತೆ. ಆ ಟೈಮನ್ನು ನಾವು ಪ್ರಾಪರ್ ಆಗಿ ಡಿವೈಡ್ ಮಾಡಿ ನಾವು ಈ ಸತ್ಕಾರ್ಯಗಳೆಲ್ಲ ಯೂಸ್ ಮಾಡಬಹುದು. ಎವ್ರಿ 45 ಮಿನಿಟ್ಸ್ ಒಂದು 45 ಮಿನಿಟ್ಸ್ ಪಾರಾಯಣ, ನಮಗೆ ತಿಳಿದ ಮಂತ್ರಗಳ ಪಾರಾಯಣ ಮಾಡಬಹುದು. ಒಂದು 45 ಮಿನಿಟ್ಸ್ ಭಾಗವತಾದಿ ಶ್ರವಣ ಮಾಡಬಹುದು. ಒಂದು 45 ಮಿನಿಟ್ಸ್ ಬಂದು ಕೀರ್ತನೆ, ದಾಸರ ಪದಗಳನ್ನೆಲ್ಲ ಶ್ರವಣ ಮಾಡಬಹುದು ಅಥವಾ ನಾವು ಹೇಳಬಹುದು. ಇನ್ನೊಂದು 45 ಮಿನಿಟ್ಸ್ ನಾಮ ಜಪ ಮಾಡಬಹುದು. ಅನದರ್ 45 ಮಿನಿಟ್ಸ್ ಪಕ್ಕದಲ್ಲಿರುವ ದೇವಸ್ಥಾನಕ್ಕೆ ಹೋಗ್ಬಹುದು, ಅಥವಾ ಮನೆಯಲ್ಲಿ ಮಾನಸಿಕವಾಗಿ
ದೇವಸ್ಥಾನಕ್ಕೆ ಹೋಗಿ ಬಂದಾಗ ಮನಸ್ಸಲ್ಲಿ ಚಿಂತನೆ ಮಾಡಿ ಮಾನಸಿಕ ಯಾತ್ರೆ ಮಾಡಬಹುದು. ಇದೆಲ್ಲ ನಾವು ಒಂದು 5 ಅವರ್ಸ್ ನಮಗೆ ಒಂದು 4.5 ಅವರ್ ಟು 5 ಅವರ್ ನಮಗೆ ಸಿಗತ್ತೆ ಆ 10 to 4 ಒಳಗೆ. ರಿಟೈರ್ ಆದವರು ಮತ್ತೆ ಹೌಸ್ ವೈಫ್ ಎಲ್ಲ ಇದೆಲ್ಲ ಆರಾಮಾಗಿ ಮಾಡಕ್ಕಾಗತ್ತೆ. ಇದನ್ನ ನಾವು ಟೈಮ್ ನ ಡಿವೈಡ್ ಮಾಡ್ಕೊಂಡು ಒಂದು 45 ಮಿನಿಟ್ಸ್ ಒಂದು ಸೀರಿಯಲ್ ಟೈಮ್ ಒಂದು 45 ಮಿನಿಟ್ಸ್, ಅದೇ ತರ ನಾವು ಒಂದು 45 ಮಿನಿಟ್ಸ್ ಒಂದು ಪಾರಾಯಣಕ್ಕೆ, 45 ಮಿನಿಟ್ಸ್ ಬಂದು ಶ್ರವಣಕ್ಕೆ, ಭಾಗವತ ಕಥಾ ಶ್ರವಣಕ್ಕೆ ಒಂದು 45 ಮಿನಿಟ್ಸ್, ದಾಸರ ಪದ ಶ್ರವಣಕ್ಕೆ ಒಂದು 45 ಮಿನಿಟ್ಸ್, ಆಮೇಲೆ ನಾಮ ಜಪಕ್ಕೆ ಒಂದು 45 ಮಿನಿಟ್ಸ್, ಆಮೇಲೆ ಟೆಂಪಲ್ ವಿಸಿಟ್, ದೇವಸ್ಥಾನ ವಿಸಿಟ್ಗೆ ಒಂದು 45 ಮಿನಿಟ್ಸ್ ಅಂತ ಈ ತರ ಡಿವೈಡ್ ಮಾಡ್ಕೊಂಡು ನಾವು ಒಂದು ಫಸ್ಟ್ 21 ಡೇಸ್ ಒಂದು ಪ್ರಯತ್ನ ಮಾಡಿದ್ರೆ ಇದು ಆಮೇಲೆ ನಮಗೆ ಹ್ಯಾಬಿಟ್ ಆಗುತ್ತೆ. ಈ 10 to 4 ಬಾರಿ ಯಾವುದೇ ಡಿಸ್ಟರ್ಬೆನ್ಸ್ ಇರಲ್ಲ. ಮೊಮ್ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿರ್ತಾರೆ, ಮನೆಯವರೆಲ್ಲ ಸ್ಕೂಲ್ಗೆ ಹೋಗಿರ್ತಾರೆ, ಆ ಟೈಮಲ್ಲಿ ಆಫೀಸ್ಗೆ ಹೋಗಿರ್ತಾರೆ. ಆ ಟೈಮಲ್ಲಿ ನಾವು ಫ್ರೀ ಆಗಿ ಇದೆಲ್ಲ ಪ್ಲಾನ್ ಮಾಡಿ ಮಾಡಬಹುದು. ಅದರಿಂದ ನಾವು ಟೈಮ್ ನ ಬಂದು ಚೆನ್ನಾಗಿ ಯೂಸ್ ಮಾಡಿ ಇದೊಂದು ಪ್ರಾಜೆಕ್ಟ್ ವರ್ಕ್ ತರ ನಾವು ಮಾಡಿ ಭಗವಂತನ ಅನುಗ್ರಹವನ್ನು ಪಡೆಯೋಣ. ಶ್ರೀ ಕೃಷ್ಣಾರ್ಪಣ ಮಸ್ತು.